ಶುಂಠಿ ರೈತರೊಬ್ಬರು ಫೋನ್ ಮಾಡಿ ನಮ್ಮ ಗದ್ದೆಯಲ್ಲಿ ಭಾಳಷ್ಟು ಎಲೆಗಳೆಲ್ಲ ಒಣಗ್ತಾ ಇದ್ದಾವೆ ಮತ್ತು ಕೊಳೆ ಥರ ಎಲ್ಲ ಬರ್ತಾ ಇದೆ, ಏನಾಗಿದೆ ಒಂದ್ಸಲ ವಿಸಿಟ್ ಮಾಡಿಕೊಡಿ ಅಂತ ಹೇಳಿದರು. ಅದಕ್ಕೆ ನಾನು ಕೂಡ ವಿಸಿಟ್ ಮಾಡಿದೆ. ಹೋಗಿ ನೋಡಿದಾಗ ನಮಗೆ ಈ ಥರ ಎಲ್ಲ ಒಣಗಿರೋ ಥರ ಎಲ್ಲ ಕಾಣಿಸ್ತಾ ಇತ್ತು. ಮತ್ತು ಗಡ್ಡೆನ ಬಗ್ದು ನೋಡಿದಾಗ ಅಲ್ಲಿ ಕೊಳೆ ಥರ ಎಲ್ಲ ಕಾಣಿಸ್ತಾ ಇತ್ತು. ಇದೇನಪ್ಪ ಅಂತಂದರೆ ಇದು ಬಂದು ರೈಸೋಮ್ ಫ್ಲೈ ಅಂತ ಹೇಳ್ಬಿಟ್ಟು, ಇದು ಗಡ್ಡೆ ಕೊರಕ ನೊಣ ಅಂತ ನಾವು ಕರಿತೀವಿ. ಇದರ ಬಾಧೆ ಇದ್ದಾಗ ನಿಮಗೇನು ಕೆಳಗಡೆ ಎಲೆಗಳಿರುತ್ತೆ ಅದೆಲ್ಲ ಬಾಡಿರೋ ಥರ ಆಗಿರುತ್ತೆ ಮತ್ತು ಜೋತ್ ಬಿದ್ದಿರುತ್ತೆ. ಮತ್ತು ಇದ್ರ ಬಾಧೆ ಜಾಸ್ತಿ ಆದಾಗ ನಿಮಗೆ ಗಡ್ಡೆನ ತೆಗ್ದು ನೋಡಿದಾಗ ಏನಾಗಿರುತ್ತೆ ಅಂದರೆ ಒಂಥರ ಕೊಳೆ ಥರ ಬಂದಂಗೆ ಆಗಿರುತ್ತೆ. ಇದು ನೀವೇನು ಬೀಜವನ್ನು ಹಾಕಬೇಕಾದ್ರೆ ಬೀಜ ಏನಾದರೂ ಫಿಲ್ಟರ್ ಮಾಡಿರಲ್ಲ, ಆವಾಗ ಈ ಥರ ಪ್ರಾಬ್ಲಮ್ ಆಗಿರುತ್ತೆ. ಸೊ ನೀವೇನಾದರೂ ಬೀಜ ಹಾಕಬೇಕಾದ್ರೆ ನೀಟಾಗಿ ಬೀಜಗಳನ್ನ ಫಿಲ್ಟರ್ ಮಾಡಿ ಬೀಜವನ್ನು ಹಾಕಿ. ಗಿಡಗಳಿಗೆ ಹೀಟ್ ಸ್ಟ್ರೆಸ್ ಆದಾಗ ಕೂಡ, ಅಂದರೆ ಬಿಸಿಲಿನ ಒತ್ತಡ ಜಾಸ್ತಿ ಆದಾಗ ಕೂಡ ಎಲೆಗಳು ಒಣಗೋ ಚಾನ್ಸಸ್ಗಳಿರುತ್ತೆ. ಅದನ್ನು ಏನಂತ ನೀವು ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕಾಗುತ್ತೆ.